ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಶೋನ ಸಂಡೇ ಎಪಿಸೋಡಿನ ರಿವ್ಯೂಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಂಡೇ ಎಪಿಸೋಡ್ ತುಂಬಾನೇ ಚೆನ್ನಾಗಿತ್ತು. ಈಗ ಎಲ್ಲರೂ ಒಬ್ರಿಂದ ಒಬ್ರು ರಿಜೆಕ್ಟ್ ಆಗ್ತಾ ಹೋಗ್ತಾ ಇದ್ದಾರೆ. ನಿಜವಾಗ 4 ಟೀಮ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತು. ಚಂದನ್ ಅವ್ರ ಟೀಮು, ಶ್ರುತಿ ಅವ್ರ ಟೀಮು, ಅದೇ ರೀತಿ ಸಂಗೀತ ಶೃಂಗೇರಿ ಅವ್ರ ಟೀಮು, ಅದೇ ರೀತಿ ನಮ್ಮ ವಿನಯ್ ಗೌಡ ಅವ್ರ ಟೀಮು. ಈಗಂತೂ ಹೆಂಗೆ ಅಂತಂದ್ರೆ 4 ಟೀಮ್ ಅಲ್ಲಿ ಒಂದೊಂದೇ ವಿಕೆಟ್ ಕಳ್ಸ್ಕೊಂತಾ ಇದೆ. ಫಸ್ಟ್ ನಮ್ಮ ಶ್ರುತಿ ಮ್ಯಾಮ್ ಅವ್ರ ಟೀಮಿನಿಂದ ರಾಜೀವ್ ಬರ್ತಾರೆ. ರಾಜೀವ್ ಅವರು ವೀಕ್ ಕಂಟೆಸ್ಟೆಂಟ್ ಅಂತ ಹೇಳಿ ಈಶಾ ಅವರಿಗೆ ಹೇಳ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತು, ಅಮೆರಿಕದಿಂದ ಬಂದಿರುವಂತ ಹುಡುಗಿ ಈಶಾ ಒಂದೇ ಸರಿಗೆ ಪಟ 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 ಅಂತೇಳಿ ನಾನ್ ವೀಕ್ ಅಂತೇಳಿ ಒಂದೇ ಸರಿಗೆ ತಗೊಂಡ್ಬಿಡ್ತಾರೆ. ಪಾಪ ನಮ್ಮ ರಾಜೀವ್ ಅವ್ರ ಕೈ ಮುಗಿತಾರೆ. ಅಮ್ಮ ನಿನ್ ದೊಡ್ಡ ಪಾದ ನನ್ ಬಿಟ್ಬಿಡಮ್ಮ ಅಂತಾರೆ. ನಿಜವಾಗ್ಲೂ ಕೂಡ ಗೇಮ್ ಚೆನ್ನಾಗ್ ಆಡ್ತಾರೆ. ತುಂಬಾ ಚೆನ್ನಾಗಿ ಗೇಮ್ ಆಡಿ ಈಶಾ ಸೇವ್ ಆಗ್ತಾರೆ. ಆ ಗೇಮ್ ಅಲ್ಲಿ ಈಶಾನೇ ಸೇವ್ ಆಗ್ತಾರೆ. ಅವ್ಳು ವೀಕ್ ಕಂಟೆಸ್ಟೆಂಟ್ ಅಲ್ಲ ಅಂತ ಈಶಾ ಪ್ರೂವ್ ಮಾಡ್ಕೊಂತಾರೆ ಅವಳಿಗೆ. ಆಯ್ತಾ, ಇದಾದ್ಮೇಲೆ ಒಂದು ಟ್ವಿಸ್ಟ್ ಇದೆ. ಏನ್ ಟ್ವಿಸ್ಟ್ ಗೊತ್ತಾ? ಆ ಅಭಿಷೇಕ್ ಮತ್ತು ಶ್ರೇಯಸ್ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಅಂದ್ರೆ ನಾನ್ ಯಾಕೆ ಬಿಗ್ ಬಾಸ್ ಮನೇಲಿ ಇರ್ಬೇಕು ಅಂತ ಒಬ್ರಿಗೊಬ್ರು ಒಂದು ಡಿಬೇಟ್ ತರ, ಒಬ್ರು ಕುತ್ಕೊಂಡು ಇನ್ನೊಬ್ರು ನಿಂತ್ಕೊಂಡು ಡಿಬೇಟ್ ಮಾಡ್ಬೇಕು. ಒಬ್ರ ಬಗ್ಗೆ ಹೇಳ್ಬೇಕು, ನೀವೇನಕ್ಕೆ ವೀಕು, ನಾನ್ ಏನಕ್ಕೆ ಗುಡ್ಡು ಅನ್ನೋದು. ಸರಿಯಾ? ಅವ್ರು ಬಂದ್ಬಿಟ್ಟು ಹೇಳ್ಬೇಕು. ಇಲ್ಲಿ ಶ್ರೇಯಸ್ಸು ವಿನಯ್ ಗೌಡ ಮಾತಿನ ಚಕಮಕಿ ಇದೆಯಲ್ಲ, ಆ ಫೈಟು, ಅದ್ರದ್ದು ಒಂದು ವಿಡಿಯೋ ಮಾಡಿದೀನಿ ಸಪ್ರೇಟು. ಅದನ್ನ ನೋಡಿದ್ರೆ ನಾನು ಯಾರಿಗೆ ಸಪೋರ್ಟ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ಆ ವಿಡಿಯೋ ನೋಡಿ. ಸರಿಯಾ? ಇದು ಎಪಿಸೋಡಿಂದು ವಿಡಿಯೋಕ್ಕಿಂತ ಮುಂಚೆ ಆ ವಿಡಿಯೋ ಹಾಕ್ತೀನಿ, ನೋಡಿ. ಸರಿಯಾ? ಆಮೇಲೆ ಶ್ರೇಯಸ್ಸು ಅಭಿಷೇಕು ಇಬ್ರು ಕೂಡ ಅವರಿಗೆ ಆ ಡಿಬೇಟ್ ಅಲ್ಲಿ ವಿನ್ ಆಗಕ್ಕಾಗಲ್ಲ. ಅದಾದ್ಮೇಲೆ ವಿನಯ್ ಗೌಡ ಅವ್ರ ಹತ್ರ ಪಾಪ ನಮ್ಮ ಶ್ರೇಯಸ್ ಅವ್ರು ಕೇಳೋದು ಒಂದೇ ಮಾತು, ಸರ್ ನನಗಿಂತ ಅಗತ್ಯ ಅಭಿಷೇಕ್ ಅವ್ರಿಗಿದೆ, ಅಭಿಷೇಕ್ ಅವ್ರನ್ನ ಸೇವ್ ಮಾಡಿ, ನನ್ನನ್ನ ನೀವು ಬೇಕಾದ್ರೆ ರಿಜೆಕ್ಟ್ ಮಾಡಿ ಅನ್ನೋದನ್ನ ಹೇಳ್ತಾರೆ. ಈ ನಮ್ಮ ವಿನಯ್ ಗೌಡ ಏನೋ ಒಂಥರ, ಏನು ಅವ್ರ ಮನೆಯದಲ್ಲೇ ಅಗ್ನಿ ಪರೀಕ್ಷೆ ಶೋ ನಡೀತಿದೆ ಅನ್ನೋ ರೀತಿ ಇಬ್ರು ಗೆಟ್ ಲಾಸ್ಟ್, ಗೆಟ್ ಔಟ್. ಅದು ಆ ಬಾಡಿ ಲ್ಯಾಂಗ್ವೇಜ್ ಒಂಥರ ಆಶಾಗಿ ಗೆಟ್ ಔಟ್ ಅಂದ್ಬಿಡೋದ ಶ್ರೇಯಸ್ ಅವರಿಗೆ ವಿನಯ್ ಗೌಡ. ಅವಾಗ ಶ್ರೇಯಸ್ ಹೇಳ್ತಾರೆ, ಹಂಗೆಲ್ಲ ಹೇಳ್ಬೇಡಿ. ಅವ್ರು ಹೇಳ್ತಾರೆ, ಬ್ರೋ ಹಂಗೆಲ್ಲ ಹೇಳ್ಬೇಡಿ, ಹೋಗಿ ಅನ್ನಿ, ಒಳ್ಳೆ ರೀತಿಲಿ ಹೋಗಿ ಅನ್ನಿ ಅಂತಾರೆ. ಬಟ್ ವಿನಯ್ ಗೌಡ ಏನು, ಅಯ್ಯಯ್ಯೋ ವಿನಯ್ ಗೌಡ ಅವ್ರದ್ದೇ ನಿಮ್ದು ಅತಿ ಆಯ್ತು ಕಣ್ರಿ. ಓಕೆ, ನೀವು ಜಡ್ಜ್ ಆಗಿದ್ದೀರ ಹಂಗಂತ ಹೇಳ್ಬಿಟ್ಟು ನೀವು ಹೇಳಿದ್ದಿಲ್ಲ. ಗೆಟ್ ಔಟ್ ಅಂತ ದೊಡ್ಡ ಶೋ ಅಲ್ಲಿ ಒಬ್ರು ಕಂಟೆಸ್ಟೆಂಟ್ ನೀವು ಗೆಟ್ ಔಟ್ ಅಂದ್ರೆ ಅನಿಸ್ಕೊಳಕ್ ಆಗುತ್ತಾ? ಶ್ರೇಯಸ್ ಅವ್ರು ಸಖತ್ತಾಗಿ ಕೊಟ್ರು, ಅದ್ರ ವಿಡಿಯೋ ಇದೆ, ನೀವು ನೋಡಿಬೇಕಾದ್ರೆ. ಆಮೇಲೆ ಶ್ರೇಯಸ್ಸು ಮತ್ತು ಅಭಿಷೇಕ್ ಇಬ್ರು ಕೂಡ ಹೋದ್ರು. ಅಂದ್ರೆ ಅವ್ರನ್ನವ್ರು ಎಲಿಮಿನೇಟ್ ಮಾಡ್ಕೊಂಡು ರಿಜೆಕ್ಟ್ ಆಗಿ ಹೋದ್ರತ್ಲಾಗಿ. ಇವ್ ಬೇಡವೇ ಇವ್ರು ಸವಸು ಅಂತ 2 ವಿಕೆಟ್ ಗಾನು. ಇವತ್ತು 2 ವಿಕೆಟ್ ಎಲಿಮಿನೇಟ್ ಆಯ್ತು. ಅಭಿಷೇಕ್ ಮತ್ತು ಶ್ರೇಯಸ್ ಇಬ್ರು ಕೂಡ ಎಲಿಮಿನೇಟ್ ಆದ್ರು, 2 ವಿಕೆಟ್ ಗಾನು. ಆಯ್ತಾ? ಅದಾದ್ಮೇಲೆ ಅವ್ರೊಂಥರ ರಿಜೆಕ್ಟ್ ಆದಂಗೆನೆ, ಅವರು ಸೆಲ್ಫ್ ನಾಮಿನೇಟ್ ಅಂತ ಹೇಳಲ್ಲ, ರಿಜೆಕ್ಟ್ ಅಂತಾನೆ ಹೇಳ್ತೀನಿ. ಓಕೆ, ಅದಾದ್ಮೇಲೆ ನಮ್ಮ ಚಂದನ್ ಅವ್ರದ್ದು ಟೀಮಿಗೆ ಕ್ಯಾಪ್ಟನ್ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರನ್ನೇ ಹೆಸರು ಹೇಳಿದ್ರು. ನಮ್ಮ ನಿರಂಜನ್ ದೇಶಪಾಂಡೆ ಅವರು ಅನನ್ಯ ಕ್ಯಾಪ್ಟನ್ ಅಂದ್ರೆ ನೋ ಅನನ್ಯ ಬೇಡ ಅಂತ ಎಲ್ಲ ಹಿಂಗ್ ಅಂದ್ರು. ಚರಣ್ಣ ಅಂತಂದ್ರೆ ಕ್ಯಾಪ್ಟನ್ ನೋ ಅಂದ್ರು. ಕುಮಾರಿನ ಅಂದ್ರೆ ನೋ ಅಂದ್ರು. ಕೊನೆಗೆ ಚಂದನ್ ಟೀಮಿಗೆ ಕಿರಣ್ ಶಾಸ್ತ್ರಿ ಕ್ಯಾಪ್ಟನ್ ಆದ್ರು. ಆಮೇಲೆ ಸಂಗೀತ ಟೀಮ್ಗೂ ಮತ್ತು ಚಂದನ್ ಟೀಮಿಗೂ ಟಾಸ್ಕ್, ಸೂಪರ್ ಟಾಸ್ಕ್, ನೆಕ್ಸ್ಟ್ ಲೆವೆಲ್ ಟಾಸ್ಕ್, ನನ್ಗೆ ಇಷ್ಟ ಆಯ್ತು. ನನಗೆ ಆಯ್ತಾ, ಮಾಡ್ರನ್ ಮಂಜು ಗೇಮ್ ಇದೆಯಲ್ಲ, ಯಪ್ಪ ಇದೊಂಥರ ಕ್ಯಾಂಡಿಡೇಟ್. ಮಾಡ್ರನ್ ಮಂಜು ಇದನ್ನಲ್ಲ, ಈ ಕ್ಯಾಂಡಿಡೇಟ್ ನ ಬಿಗ್ ಬಾಸ್ಗೆ ಮಾಡಿಸ್ದಂಗಿದೆ. ಮಾಡ್ರನ್ ಮಂಜು ಗೇಮ್ ಅಂತ ಬಂದ್ರೆ ಹುಲಿ ಆಗ್ತಾನೆ, ಹುಲಿ. ನಾನೆಲ್ಲ ಕವಿಗಿವಿ ಬರವಣಿಗೆ ಅಂದ್ರಲ್ಲ, ಏನೋ ಸಾಫ್ಟ್ ನೇಚರ್ ಅಂತ ಮಾಡಿದ್ದೆ. ಅಯ್ಯೋ, ಮಾಡ್ರನ್ ಕವಿ ಮಂಜು ಇದಾನಲ್ಲ, ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ 7 ಮಾಡಿಸಿದ ಕಂಟೆಸ್ಟೆಂಟ್. ನಿಜವಾಗ್ಲೂ ಮಾಡ್ರನ್ ಮಂಜುಂದು ಟಾಸ್ಕ್ ನೋಡ್ಬಿಟ್ರೆ ಯಪ್ಪ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಡ್ತಾನೆ, ತುಂಬಾ ಚೆನ್ನಾಗಿ ಆಡ್ದ. ಅದ್ರ ಜೊತೆಗೆ ಆಯ್ತಾ, ಸಹನಾ ಶಿವಣ್ಣ, ಅಟ್ಸಪ್ ಸಹನಾ ಶಿವಣ್ಣ, ಯು ಆರ್ ಸೂಪರ್, ಸಿಂಪ್ಲಿ ಸೂಪರ್. ಎಲ್ಲೂ ಕೂಡ ವುಮೆನ್ ಕಾರ್ಡ್ ಅನ್ನ ಯೂಸೇ ಮಾಡ್ಲಿಲ್ಲ. ಅವ್ರು ಹೇಳ್ಬೋದಿತ್ತು ಸಹನಾ ಶಿವಣ್ಣ, ಅಲ್ಲಿದ್ದವರೆಲ್ಲ ಗಂಡ್ಮಕ್ಳು. ಮಾಡ್ರನ್ ಮಂಜು ಆಗ್ಲಿ, ಕಿರಣ್ ಶಾಸ್ತ್ರಿ ಆಗ್ಲಿ, ಆಯ್ತಾ, ಅದೇ ರೀತಿ ಆಯ್ತಾ, ಇವರು ಯಾರಪ್ಪ,
ಇನ್ನೊಂದೆರಡು ಇಬ್ರು ಆಯ್ತಾ, ಅವ್ರ ಹೆಸರೇ ಬರ್ತಾ ಇಲ್ಲ, ಅವರೆಲ್ಲ ಗಂಡ್ ಮಕ್ಳು. ಬಟ್ ಸಹನಾ ಶಿವಣ್ಣ ಎಲ್ಲೂ ಕೂಡ ಬ್ಲೇಮ್ ಮಾಡ್ಲಿಲ್ಲ, ತುಂಬಾ ಚೆನ್ನಾಗಿ ಗೇಮ್ ಮಾಡಿದ್ರು. ಸಖತ್ ಸಹನಾ ಶಿವಣ್ಣ ಹ್ಯಾಟ್ಸ್ ಆಫ್. ನೀವು ಹೆಣ್ಮಗಳಾಗಿ ಸೂಪರ್ ಆಗಿ ಗೇಮ್ ಮಾಡಿದ್ರು. ಅದು ಆ ಗಂಡು ಮಕ್ಕಳ ಜೊತೆ ನೀವು ನಂಬಲ್ಲ, ಮಾಡರ್ನ್ ಮಂಜು ಒಂದ್ಸರಿ ಲಾಕ್ ಮಾಡಿ ಇಟ್ಕೊಂಡಿದ್ ನೋಡಿ ನನಗೆ ಭಯವಾಯ್ತು. ಆ ತರ ಸಹನನ ಲಾಕ್ ಮಾಡಿ ಇಟ್ಕೊಂಡಿದ್ದ. ನನಗೆ ನಿಜವಾಗ್ಲೂ ಪಾಪ ಅನಿಸ್ಬಿಡ್ತು. ತುಂಬಾ ಚೆನ್ನಾಗಿ ಗೇಮ್ ಮಾಡಿದ್ರು. ಆಮೇಲೆ ಈ ಗೇಮ್ ಅಲ್ಲಿ ಗೆದ್ದಿದ್ದು ಯಾರು ಅಂತ ನೋಡೋದಾದ್ರೆ ನಮ್ಮ ಸಂಗೀತ ಟೀಮ್ ಆಯ್ತಾ, ಸಂಗೀತ ಟೀಮ್ ಅವರು ವಿನ್ ಆದ್ರು. ಸರಿಯಾ? ಇಲ್ಲಿ ಕಿರಣ್ ಶಾಸ್ತ್ರಿ ಮತ್ತು ಚರಣ್ ಅವ್ರದ್ದು ಒಂದು ಜಗಳ ನಡೆಯುತ್ತೆ. ಕಿರಣ್ ಶಾಸ್ತ್ರಿ ನಮ್ಮ ಚರಣ್ ಅವ್ರಿಗೆ ನೀನು ಹುಡುಗಿ ತರ ಆಡ್ತೀಯ ಅಂತೇನೋ ಚರಣ್ ಅವ್ರಿಗೆ ಬೈದಿದ್ದಾರೆ. ಕಿರಣ್ ಶಾಸ್ತ್ರಿ ತುಂಬಾ ಓವರ್ ಆಗಿ ಆಡ್ತಾ ಇದ್ದಾನೆ. ಚರಣ್ ಪಾಪ ಅವನು ನಾನು ಗೇಮ್ ಆಡ್ತೀನಿ, ನಂಗೊಂದು ಚಾನ್ಸ್ ಕೊಡು ಅಂತ ಇಲ್ಲಪ್ಪ ನೀನ್ ಕೊಡಲ್ಲ, ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತ ಹೇಳ್ಬೋದು. ಬಟ್ ಚರಣ್ ಶಾಸ್ತ್ರಿನ ನೀನ್ ಹುಡುಗಿ ತರ ಆಡ್ತೀಯ ಅಂತ ಏನೋ ಅಂದಿದ್ದಾನೆ. ಅವಾಗ ಚರಣ್ ಅವರು ತುಂಬಾ ಚೆನ್ನಾಗಿ ಕೊಟ್ರು ಕಿರಣ್ ಶಾಸ್ತ್ರಿಗೆ. ನೀನೇನ್ ಮಾಡ್ದೆ ಇವಾಗ ಗೇಮ್, ಇವಾಗ ನೀನ್ ಸೋತೆ ತಾನೆ ಅಂತೇಳಿ ಸಖತ್ ಕೊಟ್ರು. ತುಂಬಾ ಚೆನ್ನಾಗಿ ಆಡಿದ್ರು. ಆಯ್ತಾ, ವಿನ್ ಆಗಿದ್ದು ನಿಜವಾಗ್ಲೂ ಕೂಡ ನನಗೆ ಖುಷಿ ಆಯ್ತು. ಆಯ್ತಾ, ಪ್ರಿಯಾಂಕಾ ಮತ್ತೆ ಲಿಖಿತು ಆಯ್ತಾ, ಅವರೆಲ್ಲ ಸೂಪರ್ ಆಗಿ ಕೊಟ್ರು. ಚೆನ್ನಾಗಿ ಆಡಿದ್ರು. ಆಮೇಲೆ ಈ ಏನಪ್ಪ ವಿಷಯ ಅಂತಂದ್ರೆ, ಈಗ 3 ಕಂಟೆಸ್ಟೆಂಟ್ಗಳನ್ನ ತಗೊಂತೀವಿ ಅಂತ ಹೇಳ್ತಾ ಇದ್ದಾರೆ. ಸರಿಯಾ? ಗೇಮ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಅದರಲ್ಲೂ ಪೂರ್ಣಿಮಾ ಅಂತೂ ಫುಲ್ಲು ಡಾಮಿನೇಟಿಂಗ್. ಯಪ್ಪ, ಪೂರ್ಣಿಮಾ ಫುಲ್ ಡಾಮಿನೇಟಿಂಗು. ನನ್ನ ಪ್ರಕಾರವಾಗಿ ಪೂರ್ಣಿಮಾ, ರಾಜೀವ್ ಇವರೆಲ್ಲ ನಿನ್ನ ಸೋಮವಾರದಿಂದ ಎಲಿಮಿನೇಟ್ ಆಗ್ತಾ ಹೋಗ್ತಾರೆ. ಪೂರ್ಣಿಮಾ ಇರ್ಬೋದು, ರಾಜೀವ್ ಇರ್ಬೋದು, ತುಂಬಾ ಇವೆಲ್ಲ ಹೋಗೋ ಕಂಟೆಸ್ಟೆಂಟ್ಗಳೇ. ನನಗೆ ಹೇಮಲತಾ ಹೋಗಿದ್ದು ಬೇಜಾರಾಯ್ತು, ಏನು ಮಾಡಂಗಿಲ್ಲ ಪಾಪ. ಪ್ರಿಯಾಂಕಾ ಹೋಗಿದ್ದು ಬೇಜಾರಾಯ್ತು. ಎಲ್ಲಾರು ಒಬ್ರಿಂದ ಒಬ್ರು ಎಲಿಮಿನೇಟ್ ಆಗ್ತಿದ್ದಾರೆ, ಏನೂ ಮಾಡಕ್ ಆಗ್ತಾ ಇಲ್ಲ. ಬಟ್ ಸಂಡೇ ಎಪಿಸೋಡು ತುಂಬಾನೇ ಕಿಕ್ ಕೊಡಂಗಿತ್ತು. ಗೇಮ್ಗಳು ಅಂತೂ ಎಲ್ಲರೂ ಸಖತ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಅದು ಈ ಬಾಲ್ನೆಲ್ಲ ಬ್ಯಾಲೆನ್ಸ್ ಮಾಡಿದ್ದಿದೆಯಲ್ಲ, ಅಯ್ಯೋ ತುಂಬಾ ಚೆನ್ನಾಗಿ ಮಾಡಿದ್ರು ಪಾಪ. ನನಗೆ ನಮ್ಮ ಧನುಷ್ ಮಂಜುನಾಥ್ ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ಯಾಕೋ ಆಗ್ಲಿಲ್ಲ. ಆಯ್ತಾ, ಅದೇನು ಅಂತ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ರು ಬಟ್ ಆಗ್ಲಿಲ್ಲ. ಸರಿಯಾ? ಒಟ್ಟ ಎಲ್ಲರೂ ಚೆನ್ನಾಗಿ ಗೇಮ್ ಮಾಡಿದ್ದಾರೆ. ನೋಡೋಣ ಮಂಡೇ ಎಪಿಸೋಡ್ ಅಲ್ಲಿ ಏನಿರುತ್ತೆ ಅಂತ. ಸಂಡೇ ಎಪಿಸೋಡ್ ಅಲ್ಲಿ ಹೈಲೈಟ್ ಅಂದ್ರೆ ಅದೇ ವಿನಯ್ ಗೌಡನ್ಗೆ ನಮ್ಮ ಶ್ರೇಯಸ್ ಹಾಕೊಂಡು ಗುಮ್ಮಿದ್ದು. ಅದಾದ್ಮೇಲೆ ನಿನ್ನ ಟೀಮ್ಗಳಲ್ಲಿ ಒಂದೊಂದೇ ಕಂಟೆಸ್ಟೆಂಟು ಆಯ್ತಾ ಹೋಗ್ತಾ ಇದ್ದಾರೆ ಎಲಿಮಿನೇಟ್ ಆಗಿ. ನನಗನ್ಸೋ ಪ್ರಕಾರವಾಗಿ ನಿನ್ನ ಮಂಡೇ ಎಪಿಸೋಡ್ ಅಲ್ಲಿ ಇನ್ನೂ ಕೂಡ ಸೂಪರ್ ಆಗಿರುತ್ತೆ ಅಂತ ಕಾಣುತ್ತೆ. ನೋಡೋಣ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.